ಎಲ್ಲ ಮಕ್ಕಳಿಗೂ ಗುಡ್ ಮಾರ್ನಿಂಗ್. ಹಿಂದಿನ ಅವಧಿಯಲ್ಲಿ ನೀವು ಆ ಅಕ್ಷರವನ್ನು ಬರೆಯೋದು ಕಲ್ತಿದ್ದೀರಲ್ಲ. ಇವತ್ತಿನ ಅವಧಿಯಲ್ಲಿ ಈ ಅಕ್ಷರವನ್ನು ಅಭ್ಯಾಸ ಮಾಡೋಣ. ಇಲ್ಲಿ ನೋಡ್ರಿ, ಇದು ಕೆಂಪು ಗೆರೆ ಅದಲ್ಲ, ಈ ಮಾರ್ಜಿನ್ ಬಿಟ್ಟು ಮುಂದೆ ಬರೆಯಬೇಕು. ಎಲ್ಲರೂ ಇವತ್ತಿನ ಅವಧಿಯಲ್ಲಿ ಏನ್ ಕಲಿಯಕತ್ತೀರಿ? ಈ 3 ಚುಕ್ಕೆಗಳನ್ನು ಇಟ್ಟು ಹೀಗೆ ಬರೆಯಬೇಕು. ಇಲ್ಲಿ ನೋಡಿ, ಹೀಗೆ ಹೀಗೆ ಈ ನಂತರ ಈ. ಎಲ್ಲರೂ ಅನ್ಕೋತ್ ಬರಬೇಕು. ಅಕ್ಷರಗಳನ್ನಾದಾಗ ಮಧ್ಯದಲ್ಲಿ ಹೀಗೆ ಗೆರಿ ಹಾಕಬೇಕು. ಮಧ್ಯದಲ್ಲಿ ಹೀಗೆ ಗೆರಿ ಹಾಕಿ ಬರೆಯಬೇಕು. ಇಲ್ಲ ನೋಡಿ, ಹೀಗೆ 3 ಚುಕ್ಕೆಗಳನ್ನು ಇಟ್ಟು ಇಲ್ಲ ಹೀಗೆ ನಡುವೆ ತಗೊಂಡು ಹೀಗೆ ಮುಂದೆ ತಗೊಂಡು ಹೀಗೆ ಈ ಅಕ್ಷರವನ್ನು ಬರೆಯಬೇಕು. ಇಲ್ಲಿ ನೋಡಿ, ಅನ್ನುತ್ತಾ ಬರೆಯಿರಿ. ಎಲ್ಲರೂ ಮಕ್ಕಳು ನನ್ನ ಜೊತೆಯಲ್ಲಿ ಬರೆಯಿರಿ. ಹೀಗೆ ಹೀಗೆ 3 ಚುಕ್ಕೆಗಳನ್ನು ಇಟ್ಟು ಇಲ್ಲ ನೋಡಿ, ಇಲ್ಲಿಂದ ಹೀಗೆ ನಡುವೆ ತಗೊಂಡು ನಡುವಿನಿಂದ ಮುಂದೆ ತೆಗೆದುಕೊಳ್ಳಬೇಕು. ಹೀಗೆ ಈಗ ತಗೊಂಡು ಕೆಳಗೆ ತಗೊಂಡು ಗಂಟು ಮಾಡಿ ಹೀಗೆ ಬರೆಯಬೇಕು. ಹೀಗೆ ಈ ಅನ್ನುತ್ತಾ ಬರೆಯಬೇಕು. ಹೇಗೆ ಬರೆಯಬೇಕು? ಅನ್ನುತ್ತಾ. ಇಲ್ಲಿ ನೋಡಿ, ಹೀಗೆ 3 ಚುಕ್ಕೆಗಳನ್ನು ಇಟ್ಟು ಕೆಳಗೆ 1 ಚುಕ್ಕೆ ಇಟ್ಟು ಹೀಗೆ ಈ ಅಕ್ಷರ ಹೇಗೆ ಬರೀಬೇಕು? ಹೀಗೆ ಈ ಕೆಳಗೆ ತಗೊಂಡು ಗಂಟು ಮಾಡಿ ಹೀಗೆ ಬರೆಯಬೇಕು. ಈ ಇದಕ್ಕೆ ಏನಂತಾರ? ಈ. ಎಲ್ಲರೂ ನನ್ನ ಜೊತೆಗೆ ಬರೀರಿ. ಇಲ್ಲಿ ನೋಡ್ರಿ, 3 ಚುಕ್ಕೆಗಳನ್ನು ಇಡ್ರಿ. ಕೆಳಗೊಂದು ಚುಕ್ಕೆ ಇಟ್ಟು ಇದನ್ನು ಹೀಗೆ ಇಲ್ಲಿಂದ ಈ ಚುಕ್ಕೆಗೆ ನಡುವಿನ ಚುಕ್ಕೆಗೆ ಹಚ್ಚಿ ಇದನ್ನ ಹೀಗೆ ಬರೆದು ಇಲ್ಲಿ ನೋಡ್ರಿ, ಕೆಳಗೆ ಗೋಲಾಕಾರ ಮಾಡಿ ಹೀಗೆ ಈ ಬರೆಯುವುದು. ಏನ್ ಮಾಡೋದು? ಇದಕ್ಕ ಈ. ಇಲ್ಲ ಹೀಗೆ 3 ಚುಕ್ಕೆಗಳನ್ನಿಟ್ಟು ಹೀಗೆ ಕೂಡಿಸಿ ಇದನ್ನ ಗಂಟು ಮಾಡಿ ಹೀಗೆ ಬರೆಯಿರಿ. ಆಯ್ತಾ? ಎಲ್ಲರೂ ಈ ಕಡೆ ನೋಡ್ರಿ, ಹೀಗೆ 3 ಚುಕ್ಕೆಗಳನ್ನು ಇಟ್ಟು ಇಲ್ಲ ಹೀಗೆ ಹೀಗೆ ಇದನ್ನು ಮಾಡಿ ಕೆಳಗೆ ತೆಗೆದುಕೊಂಡು ಹೀಗೆ ಈ ಅಕ್ಷರ ಬರೆಯಬೇಕು. ಇನ್ನು ಹೀಗೆ 1 2 3 ಚುಕ್ಕೆಗೆ ಕೆಳಗೆ 1 ಚುಕ್ಕಿ ಇಟ್ಟು ಇಲ್ಲ ಇಲ್ಲಿಂದ ಹೀಗೆ ಕೆಳಗೆ ತಗೊಂಡು ಗಂಟು ಮಾಡಿ ಹೀಗೆ ಬರೆಯಬೇಕು. ಈ ಇದಕ್ಕೇನಂತಾರ? ಈ. ಇಲ್ಲ 3 ಚುಕ್ಕೆಗಳನ್ನು ಇಟ್ಟು ಕೆಳಗೆ 1 ಚುಕ್ಕಿ ಇಟ್ಟು ಇಲ್ಲಿಂದ ಹೀಗೆ ತಗೋದು ಹೀಗೆ ಹೀಗೆ ಮುಂದೆ ತಗೊಂಡು ಮುಂದೆ ತೆಗೆದುಕೊಂಡು ಹೀಗೆ ಮಾಡಿ ಹೀಗೆ ಬರಬೇಕು. ಈ ಇದಕ್ಕೇನಂತಾರ? ಈ. ಇಲ್ಲ ಹೀಗೆ 3 ಚುಕ್ಕೆಗಳನ್ನು ಇಟ್ಟು ಹೀಗೆ ಡೈರೆಕ್ಟ್ ಆಗಿ ಹೀಗೆ ಬರೆಯಬಹುದು. ಈ ಇದಕ್ಕೇನಂತಾರ? ಈ. ಇಲ್ಲ 1 2 3 ಚುಕ್ಕೆಗಳು ಇಟ್ಟುಕೊಂಡು ನೀವು ಹೀಗೆ ಬರೆಯಬೇಕು. ಈ. ಇಲ್ಲ ತಗೊಂಡು ಹೀಗೆ ಈ ಹೀಗೆ ಬರೆಯಿರಿ. ಅನ್ನುತ್ತಾ ಬರೆಯಬೇಕು. ಹೆಂಗ್ ಬರೆಯಬೇಕು? ಎಲ್ಲರೂ ಅನ್ನುತ್ತಾ ಬರೆಯಬೇಕು. ಹೀಗೆ 1 2 3 ಹೀಗೆ ಚುಕ್ಕೆ ಇಟ್ಟು ಇಲ್ಲಿಂದ ಹೀಗೆ ಇಲ್ಲಿ ನೋಡಿ, ಹೀಗೆ ನಡುವೆ ತಗೊಂಡು ಮುಂದೆ ತೆಗೆದುಕೊಂಡು ಹೀಗೆ ಈ ಹೀಗೆ ಬರೆಯಬೇಕು. ಎಲ್ಲರ ಕಡೆ ನೋಡ್ರಿ, 1 2 3 ಹೀಗೆ ಚುಕ್ಕೆ ಇಟ್ಟು ಹೀಗೆ ಬರೆಯಬೇಕು. ಇಲ್ಲಿ ನೋಡಿ, ಹೀಗೆ ನಡುವೆ ತಗೊಳ್ಳೋದು, ನಡುವೆದಿಂದ ಮುಂದೆ ತೆಗೆದುಕೊಂಡು ಹೀಗೆ ಬರೆಯಬೇಕು. ಈ ಅಕ್ಷರ ಬರೆಯಬೇಕು. ಅನ್ನುತ್ತಾ ಬರೆಯಬೇಕು. ಹಿಂಗೆ ಬರೆದು ಎಲ್ಲರೂ ಮಕ್ಕಳು ನನ್ನ ಜೊತೆ ಅನ್ನುತ್ತಾ ಬರೆಯಿರಿ. ಇಲ್ಲಿ ನೋಡ್ರಿ, ಕೆಳಗಿನಿಂದ ಮೇಲೆ, ಮೇಲಿನಿಂದ ನಡುವೆ, ನಡುವಿನಿಂದ ಮುಂದೆ ಹೀಗೆ ತೆಗೆದುಕೊಂಡು ಹೀಗೆ ಗಂಟು ಮಾಡಿ ಹೀಗೆ ಬರೆಯಬೇಕು. ಈ ಏನಂತಾರ? ಈ. ಇಲ್ಲಿ ನೋಡ್ರಿ, ಹೀಗೆ ಚುಕ್ಕೆ ಇಟ್ಟು ಹೀಗೆ ಬರೆಯಬೇಕು. ಇಲ್ಲಿ ನೋಡ್ರಿ, ಕೆಳಗಿನಿಂದ ಮೇಲೆ ತಗೋರಿ, ಮೇಲಿನಿಂದ ನಡುವೆ ಬರ್ರಿ, ನಡುವಿನಿಂದ ಮೇಲೆ ಬಂದು ಇಲ್ಲೊಂದು ಗಂಟು ಮಾಡಿ ಹೀಗೆ ಬರೆಯಬೇಕು. ಈ ಅಂತಾರೆ. ಇದಕ್ಕೇನಂತಾರೆ ಎಲ್ಲರೂ? ಈ. ಇದಕ್ಕೇನಂತಾರೆ? ಈ ಅಂತಾರ. ನೀವು ನನ್ನ ಜೊತೆಗೆ ಹೀಗೆ ಅನ್ನುತ್ತಾ ಬರೆಯಿರಿ. ಇಲ್ಲ
ಹೀಗೆ ನಡುವೆ ತಗೊಂಡು ಮುಂದೆ ತೆಗೆದುಕೊಂಡು ಹೀಗೆ ಈ ಏನಂತಾರ ಈ ಎಲ್ಲರೂ ಏನ್ ಮಾಡ್ಬೇಕು ಇದನ್ನ ನಾ ಹೆಂಗ್ ಹೇಳ್ಕೊಟ್ಟೇನಿ ಹಂಗೆಲ್ಲರೂ ಮನೆಯಲ್ಲೇ ನನ್ನ ಜೊತೆಯಲ್ಲಿ ಬರೆಯಿರಿ. ಇವತ್ತಿನ ಅವಧಿಯಲ್ಲಿ ನೀವು ಏನ್ ಕಲ್ತಿದ್ದೀರಿ? ಈ ಏನ್ ಬರೆಯೋದನ್ನ ಕಲ್ತಿದ್ದೀರಿ ನೀವು? ಈ ಬರೆಯೋದಾದ್ರಿಂದ ನಡುವೆ ಏನ್ ಮಾಡ್ಬೇಕು? ಈಗ ಅಕ್ಷರಗಳು ಬರೆಯೋದಾದ್ರಿಂದ ನಡುವೆ ಸರಳ ಲೈನ್ ಹಾಕಬೇಕು ಎಲ್ಲರೂ. ಇಲ್ಲಿ ನೋಡ್ರಿ ಅಕ್ಷರಗಳೆಲ್ಲ ಬರೆಯೋದಾಗಿತ್ತಲ್ಲ, ಹೀಗೆ ಅಕ್ಷರ ಮುಗಿದಿಂದ ಸರಳ ಲೈನ್ ಬರೀಬೇಕು. ಹೀಗೆಲ್ಲರೂ ಸರಳ ಲೈನ್ ಹಾಕಿ ನೀಟಾಗಿ ಬರೆಯಬೇಕು. ಈಗ ಎಲ್ಲರೂ ಹಿಂಗೆ ಬರದ ನೀಟಾಗಿ ಬರೀಬೇಕು. ಎಲ್ಲ ಇವತ್ತಿನ ಅವಧಿಯಲ್ಲಿ ಈ ಅಕ್ಷರವನ್ನು ಕಲ್ತಿದ್ದೀರಿ. ಎಲ್ಲ ಪಾಲಕರು ಮಗುವಿಗೆ ಮನೆಯಲ್ಲಿ ರೂಢಿ ಮಾಡಿಸಿರಿ. ಧನ್ಯವಾದಗಳು.